ಶಾತವಾಹನರ ಸಮಾಜ ವ್ಯವಸ್ಥೆ ವರ್ಣಾಶ್ರಮ ಧರ್ಮದ ಆಧಾರದ ಮೇಲೆ ರೂಪುಗೊಂಡಿದ್ದರೂ ವ್ಯಾಪಾರಿಗಳು ಮತ್ತು ಶಿಲ್ಪಿಗಳು ಸಮಾಜದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದರು. ಮಹಿಳೆಯರಿಗೆ ಸಹ ಸಮಾಜದಲ್ಲಿ ಗೌರವ ಇದ್ದುದನ್ನು ಶಾಸನಗಳಿಂದ ತಿಳಿದುಬರುತ್ತದೆ. ಕೆಲ ಸಂದರ್ಭಗಳಲ್ಲಿ ರಾಣಿಯರು ಭೂದಾನ ನೀಡಿರುವ ದಾಖಲೆಗಳೂ ಲಭ್ಯವಿವೆ. ಕ್ರಿಸ್ತ ನಂತರ 3ನೇ ಶತಮಾನದ ವೇಳೆಗೆ ಶಾತವಾಹನ ಸಾಮ್ರಾಜ್ಯ ದುರ್ಬಲಗೊಳ್ಳತೊಡಗಿತು. ಆಂತರಿಕ ಕಲಹಗಳು ಮತ್ತು ಇಕ್ಷ್ವಾಕು, ಅಭೀರ, ವಾಕಾಟಕ ಮುಂತಾದ ಹೊಸ ರಾಜವಂಶಗಳ ಉದಯದಿಂದ ಶಾತವಾಹನರ ಶಕ್ತಿ ಕುಸಿಯಿತು. ಕೊನೆಗೆ ಶಾತವಾಹನ ವಂಶದ ಆಡಳಿತ ಅಂತ್ಯಗೊಂಡಿತು. ಒಟ್ಟಿನಲ್ಲಿ, ಶಾತವಾಹನರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವನ್ನು ರಚಿಸಿದ್ದಾರೆ. ರಾಜಕೀಯ ಸ್ಥಿರತೆ, ಆರ್ಥಿಕ ಸಮೃದ್ಧಿ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಶಾತವಾಹನರ ಕೊಡುಗೆ ಅಮೂಲ್ಯವಾಗಿದೆ. ಅವರ ಆಡಳಿತವು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಭಾರತೀಯ ನಾಗರಿಕತೆಯ ಬೆಳವಣಿಗೆಗೆ ಮಹತ್ತರವಾದ ಪಾತ್ರ ವಹಿಸಿದೆ.